ನಮಸ್ತೆ. ಸೆಕೆಂಡ್ ಪಿ ಸಿ ಸೈನ್ಸ್ ಸ್ಟೂಡೆಂಟ್ಸ್ಗೆ ಸ್ವಾಗತ. ನಾನು ಆಲ್ರೆಡಿ ಅಪ್ಲಿಕೇಶನ್ಸ್ ಆಫ್ ದಿ ಡೆರಿವೇಟಿವಲ್ಲಿ ಈಕ್ವೇಷನ್ ಆಫ್ ದಿ ಟ್ಯಾಂಜೆಂಟ್ ಮತ್ತು ಈಕ್ವೇಷನ್ ಆಫ್ ನಾರ್ಮಲ್ ಪ್ರಾಬ್ಲಮ್ಸನ್ನು ಯಾವ ಥರ ಮಾಡಬೇಕು ಅದ್ರ ಬಗ್ಗೆ ವಾಟ್ಸಪ್ಗೆ ವಿಡಿಯೋಗಳನ್ನು ಸೆಂಡ್ ಮಾಡಿದ್ದೇನೆ. ಪ್ರಾಬ್ಲಮ್ಸನ್ನು ನೀವು ಸೆಂಡ್ ಮಾಡಿ. ಓಕೆ, ಯಾವ ಪ್ರಾಬ್ಲಮ್ಸ್ ನಿಮ್ಗೆ ಅರ್ಥವಾಗಿಲ್ಲ ಅದನ್ನು ನೀವು ಡಿಸ್ಕಸ್ ಮಾಡಿ, ಆಗಲಿಲ್ಲ ಅಂದರೆ ನನಗೆ ಕಳಿಸಿ. ಈಗ ನೆಕ್ಸ್ಟ್ ಯಾವ ಡಿಸ್ಕಸ್ ಇನ್ ಅಪ್ಲಿಕೇಶನ್ಸ್ ಆಫ್ ದಿ ಡೆರಿವೇಟಿವ್ ಆ್ಯಸ್ ಎ ರೇಟ್ ಮೆಜರ್. Derivative as a rate measure. Very important problem. ಇಲ್ಲಿ 3 ಮಾರ್ಕ್ಸ್ಗೆ ಮತ್ತು 5 ಮಾರ್ಕ್ಸ್ಗೆ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಇರುತ್ತೆ. ಕಾನ್ಸೆಪ್ಟ್ ನೋಡಿ. ಇನ್ ಎ ಲೈನ್ ಎ ಬಿ, ಕಾನ್ಸೆಪ್ಟ್ ನೋಡು. ಇನ್ ಎ ಲೈನ್ ಎ ಬಿ a particle moving from point P to point Q. In a line AB, concept, basic, very important concept. In a line AB, a particle moving from point P to point Q at a distance S, according to physics, with respect to time t. Okay? Again, a particle moving from point Q to point R at a small distance is delta S with respect to delta t. The ratio of the delta S by delta t is called the ratio of delta S by delta t is called instantaneous velocity. Instantaneous velocity. In the velocity, instantaneous velocity. ಈ ಕಾನ್ಸೆಪ್ಟನ್ನು ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು ಲಿಬ್ನಿಟ್ಸ್, ಎ ಗ್ರೇಟ್ ಮ್ಯಾಥಮೆಟಿಷಿಯನ್. ಲಿಮಿಟ್ ಆಫ್ ಡೆಲ್ಟಾ ಎಸ್ ಬೈ ಡೆಲ್ಟಾ ಟಿ ಆಸ್ ಡೆಲ್ಟಾ ಟಿ ಟೆಂಡ್ಸ್ ಟು 0 ಈಸ್ ಡಿ ಎಸ್ ಬೈ ಡಿ ಟಿ ಈಸ್ ಕಾಲ್ಡ್ ವೆಲಾಸಿಟಿ ಅಂತ ಕರಿತೀವಿ. ವೆಲಾಸಿಟಿ ಇಟ್ ಈಸ್ ಡಿನೋಟೆಡ್ ಬೈ ವಿ. ದೇರ್ಫೋರ್ ಅಲ್ಲಿಗೆ ವೆಲಾಸಿಟಿ ಅಂದರೆ ಡಿ ಎಸ್ ಬೈ ಡಿ ಟಿ. ನನಗಿದು ಮ್ಯಾಥಮೆಟಿಕ್ಸ್, ಇದು ಬೇಸಿಕ್ ಕಾನ್ಸೆಪ್ಟ್ ಆಫ್ ಫಿಸಿಕ್ಸ್. ನನಗೆ ಮ್ಯಾಥಮೆಟಿಕ್ಸಲ್ಲಿ ಬೇಕಾಗಿರೋದು ಮೇನ್ ಇಂಪಾರ್ಟೆಂಟು ಡಿ ಎಸ್ ಬೈ ಡಿ ಟಿ ಅಂತ ಇದೆಯಲ್ಲ. ಇಟ್ ಕ್ಯಾನ್ ಬಿ ರೀಡ್ ಆ್ಯಸ್ ರೇಟ್ ಆಫ್ change of displacement with respect to time t. ಅಲ್ಲಿ ರೇಟ್ ಅಂತ ಪದ ಬಂತು ಅಂದರೆ ವಿತ್ ರೆಸ್ಪೆಕ್ಟ್ ಟು ಟೈಮ್ ಟಿ ಅಂತ ಓದಬೇಕು. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್. ನನಗೆ ಮೇನ್ ಇಂಪಾರ್ಟೆಂಟ್ ಬೇಕಾಗಿರೋದು ಡೆರಿವೇಟಿವ್ ಆಸ್ ಅ ರೇಟ್ ಮೆಜರ್ಗೆ ಡಿ ಎಸ್ ಬೈ ಡಿ ಟಿ ಇಟ್ ಕ್ಯಾನ್ ಬಿ ರೀಡ್ ಆಸ್ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಟಿ. ಇದನ್ನು ವೆಲಾಸಿಟಿ ಅಂತ ಕರಿತೀವಿ. ಇನ್ನು ಮುಂದಕ್ಕೆ ಆಕ್ಸಿಲರೇಷನ್, ಡೆರಿವೇಟಿವ್ ಆಫ್ ವಿತ್ ರೆಸ್ಪೆಕ್ಟ್ ಟು ಟೈಮಲ್ಲಿ ಡಿ ಎಸ್ ಬೈ ಡಿ ಟಿ ಈಸ್ ಕಾಲ್ಡ್ ಡಿ ಟು ಎಸ್ ಬೈ ಡಿ ಟಿ ಸ್ಕ್ವಯರ್ ಈಸ್ ಕಾಲ್ಡ್ ಆಕ್ಸಿಲರೇಷನ್ ಅಂತ ಕರಿತೀವಿ. ಆಕ್ಸಿಲರೇಷನ್ ಆರ್ ಹಿಂಗೂ ಕರಿಬೋದು. ಡಿ ಎಸ್ ಬೈ ಟಿ ನ ಡಿ ಒ ಡಿ ಟಿ ಈಸ್ ಆಲ್ಸೋ ಆಕ್ಸಿಲರೇಷನ್. ಇದನ್ನೇ ಅಂತ ಓದ್ತೀರಿ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ಟಿ. ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ಟಿ. ಇದು ಮೇನ್ ಇಂಪಾರ್ಟೆಂಟ್ ಬೇಕಾದ್ರೆ ರೇಟ್ ಮೆಜರಲ್ಲಿ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ಟಿ. ಓಕೆ, ನಾವು ಇದೇ ಕಾನ್ಸೆಪ್ಟನ್ನು ಕೆಲವು ಜಿಯೋಮೆಟ್ರಿಕಲ್ ಫಿಗರ್ ಇರ್ತಕ್ಕಂಥ ಫಾರ್ಮುಲಾಗಳನ್ನು ಯೂಸ್ ಮಾಡ್ಕೊಂಡು ಯಾವ ಥರ ರೇಟ್ ಮೆಜರಲ್ಲಿ ಪ್ರಾಬ್ಲಮ್ಸನ್ನು ಮಾಡ್ತೇವೆ, ಸಾಲ್ವ್ ಮಾಡ್ತೀವಿ ಅನ್ನೋದು ವೆರಿ ಇಂಪಾರ್ಟೆಂಟ್. ಓಕೆ, ನಾವು ವಿ ನೋ ದಟ್ ಸರ್ಕಲ್. What is the area of the circle? Area of the circle is equal to pi r square. Circumference of the circle is equal to what? 2 pi r. Where A ಅಂದರೆ ಏರಿಯಾ ಆಫ್ ದಿ ಸರ್ಕಲ್. ಎ ಅಂದರೆ ಏನು ಅಂತ ಕೇಳಿದ್ರೆ ಏರಿಯಾ ಆಫ್ ದಿ ಸರ್ಕಲ್. ಆರ್ ಅಂದರೆ ಏನು? ರೇಡಿಯಸ್ ಆಫ್ ದಿ ಸರ್ಕಲ್. ಸಿ ಅಂದರೆ ಏನು? ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್. ಎ ಅಂದರೆ ಏರಿಯಾ ಆಫ್ ದಿ ಸರ್ಕಲ್, ಆರ್ ಅಂದರೆ ರೇಡಿಯಸ್ ಆಫ್ ದಿ ಸರ್ಕಲ್, ಸಿ ಅಂದರೆ ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್.
ಇಲ್ಲಿ ನಮಗೆ ಬೇಕಾದ ಇಂಪಾರ್ಟೆಂಟು ಡೆರಿವೇಟಿವ್ ಆಫ್ ಎ ರೇಟ್ ಮೆಸರಲ್ಲಿ ರೇಟ್ ಆಫ್ ಏರಿಯಾ. ಇಲ್ಲಿ ಎ ಅಂತ ಡಿನೋಟ್ ಮಾಡೋದು, ಪಿ ಅಂತ ಡಿನೋಟ್ ಮಾಡೋದು, ಸಿ ಅಂತ ಡಿನೋಟ್ ಮಾಡೋದು, ಎಕ್ಸ್ ಅಂತ ಡಿನೋಟ್ ಮಾಡೋದು. ರೇಟ್ ಆಫ್ ಎಕ್ಸ್ ಇದ್ದರೆ ರೇಟ್ ಆಫ್ ಎಕ್ಸ್, ಇಲ್ಲಿ ವೈ ಇದ್ದರೆ ರೇಟ್ ಆಫ್ ವೈ ಇದ್ದರೆ ವೈ. ರೇಟ್ ಆಫ್ ಏರಿಯಾ ಅಂದಾಗ ಡಿ ಎ ಬೈ ಡಿ ಟಿ ಅಂತ ಬರಿಬೇಕು ಅನ್ನೋದು ಮೇನ್ ಇಂಪಾರ್ಟೆಂಟ್ ನಮಗಿಲ್ಲಿ. ಏನಂದರೆ ಏರಿಯಾ ಆಫ್ ದಿ ಸರ್ಕಲ್, ರೇಟ್ ಆಫ್ ಏರಿಯಾ ಆಫ್ ದಿ ಸರ್ಕಲ್ ಅಂದಾಗ ಡಿ ಎ ಬೈ ಡಿ ಟಿ. ಓಕೆ, ಏರಿಯಾ ಯೂನಿಟ್ ಏನೋ ಸ್ಕ್ವೇರ್ ಯೂನಿಟ್ಸ್ ಅಂತ ಬರೀತೀರಿ. ಅದೇ ಥರ ಆರ್ ಇಸ್ ದ ರೇಡಿಯಸ್ ಆಫ್ ದಿ ಸರ್ಕಲ್, ರೇಟ್ ಆಫ್ ರೇಡಿಯಸ್ ಆಫ್ ದಿ ಸರ್ಕಲ್ ಅಂದಾಗ ಡಿ ಆರ್ ಬೈ ಡಿ ಟಿ. ಸಿ ಅಂದರೆ ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್, ರೇಟ್ ಆಫ್ ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್ ಅಂದಾಗ ಡಿ ಸಿ ಬೈ ಡಿ ಟಿ ಅಂತ ಹೇಳ್ಬೇಕು ಅನ್ನೋದು ಮೇನ್ ಇಂಪಾರ್ಟೆಂಟು ಡೆರಿವೇಟಿವ್ ಆಫ್ ಆ್ಯಸ್ ಎ ರೇಟ್ ಮೆಸರಲ್ಲಿ. ಓಕೆ, ರೇಟ್ ಆಫ್ ಎಕ್ಸ್ ಜನರಲಿ ಅದು ಸಿಮಿಲರ್ಲಿ ರೇಟ್ ಆಫ್ ಎಕ್ಸ್ ಅಂದರೆ ಡಿ ಎಕ್ಸ್ ಬೈ ಡಿ ಟಿ, ರೇಟ್ ಆಫ್ ವೈ ಡಿ ವೈ ಓವರ್ ಡಿ ಟಿ, ರೇಟ್ ಆಫ್ ಝಡ್ ಡಿ ಝಡ್ ಬೈ ಡಿ ಟಿ, ರೇಟ್ ಆಫ್ ಪಿ ಡಿ ಪಿ ಬೈ ಡಿ ಟಿ ಅನ್ನೋದು ಮೇನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಓಕೆ, ಅದನ್ನು ಕ್ಲೀನಾಗಿ ಅರ್ಥ ಮಾಡ್ಕೋಬೇಕು. ಇನ್ನೊಂದು ಜಿಯೋಮೆಟ್ರಿಕಲ್ ಫಿಗರ್ಗೆ ಅಪ್ಲೈ ಮಾಡಿದಾಗ ಯಾವುದೇ ಜಿಯೋಮೆಟ್ರಿಕಲ್ ಫಿಗರ್ ಆಗಿರಲಿ ಅಥವಾ ಅಪ್ಲಿಕೇಶನ್ಸ್ ಪ್ರಾಬ್ಲಮ್ ಆಗಿರಲಿ, ರೇಟ್ ಅಂತ ಬಂದಾಗ ಭಾರಿ ಕೇರ್ಫುಲ್ ಆಗಿರಬೇಕು. ಈಗ ಸ್ಪಿಯರಿಗೆ ಬಂದಾಗ ಜನರಲಾಗಿ ಸ್ಪಿಯರ್ ಅಥವಾ ಕೋನ್, ಸಿಲಿಂಡ್ರಿಕಲ್ ಟ್ಯಾಂಕ್ ಯಾವುದನ್ನ ಆಗಿರಲಿ ಅಥವಾ ಅಪ್ಲಿಕೇಶನ್ಸ್ ಪ್ರಾಬ್ಲಮ್, ವಾಟ್ ಇಸ್ ದ ವಾಲ್ಯೂಮ್ ಆಫ್ ದಿ ಸ್ಪಿಯರ್? 4/3 pi r cube. Surface area of the sphere 4 pi r square are the geometrical very important formulas. ಇದಕ್ಕೆ geometrical figure ಇರುತ್ತೆ. ಈಗ ನಾವು ಸ್ಪಿಯರ್, ವಾಟ್ ಇಸ್ ದ ವಾಲ್ಯೂಮ್ ಆಫ್ ದಿ ಸ್ಪಿಯರ್ ಫಾರ್ಮುಲಾ? 4/3 pi r cube. ಸರ್ಫೇಸ್ ಏರಿಯಾ ಆಫ್ ದಿ ಸ್ಪಿಯರ್ S is equal to 4 pi r square. ಇಲ್ಲಿ ವೇರ್ ವಿ ಅಂದರೆ ವಾಲ್ಯೂಮ್ ಆಫ್ ದಿ ಸ್ಪಿಯರ್, ಆರ್ ಅಂದರೆ ಬೇಸ್ ರೇಡಿಯಸ್ ಆಫ್ ದಿ ಸ್ಪಿಯರ್, ಬೇಸ್ ರೇಡಿಯಸ್ ಆಫ್ ದಿ ಸ್ಪಿಯರ್. ಎಸ್ ಅಂದರೆ ಸರ್ಫೇಸ್ ಏರಿಯಾ ಆಫ್ ದಿ ಸ್ಪಿಯರ್, ಸರ್ಫೇಸ್ ಏರಿಯಾ ಆಫ್ ದಿ ಸ್ಪಿಯರ್. ಓಕೆ, ವಿ ಇಸ್ ದ ವಾಲ್ಯೂಮ್ ಆಫ್ ದಿ ಸ್ಪಿಯರ್ ಆದಮೇಲೆ ನಾನು ಏನು ಕೊಟ್ಟಿದ್ದೀನಿ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದ್ದು, ರೇಟ್ ಆಫ್ ವಾಲ್ಯೂಮ್ ಆಫ್ ದಿ ಸ್ಪಿಯರ್, ವಾಲ್ಯೂಮ್ನ ಯೂನಿಟ್ ಕ್ಯೂಬಿಕ್ ಯೂನಿಟ್ಸ್. ರೇಟ್ ಆಫ್ ವಾಲ್ಯೂಮ್ ಆಫ್ ದಿ ಸ್ಪಿಯರ್ ಅಂದಾಗ ಡಿ ವಿ ಓವರ್ ಡಿ ಟಿ. ಆರ್ ಅಂದರೆ ಬೇಸ್ ರೇಡಿಯಸ್ ಆಫ್ ದಿ ಸ್ಪಿಯರ್, ರೇಟ್ ಆಫ್ ರೇಡಿಯಸ್ ಅಥವಾ ಬೇಸ್ ರೇಡಿಯಸ್ ಆಫ್ ದಿ ಸ್ಪಿಯರ್ ಅಂದಾಗ ರೇಟ್ ಆಫ್ ಬೇಸ್ ರೇಡಿಯಸ್ ಆಫ್ ದಿ ಸ್ಪಿಯರ್ ಅಂದಾಗ ಏನಂತ ಬರೀತೀಯಾ? ಡಿ ಆರ್ ಬೈ ಡಿ ಟಿ. S is the surface area of the sphere. Rate of surface area of the sphere S is ds by dt. ಇಷ್ಟು ಬರೆಯೋಕ್ಕೆ ಬಂತು ಅವನಿಗೆ ಆಟೋಮೆಟಿಕಲಿ ಅವನು ಎಂಥ ಪ್ರಾಬ್ಲಮ್ಸ್ ಕೊಟ್ಟರು ಸಾಲ್ವ್ ಮಾಡ್ಬೋದು. ಓಕೆ, ವಿ ಅಂದರೆ ವಾಲ್ಯೂಮ್ ಆಫ್ ದಿ ಸ್ಪಿಯರ್, ಎನಫ್. ರೇಟ್ ಆಫ್ ವಾಲ್ಯೂಮ್ ಡಿ ವಿ ಓ ಡಿ ಟಿ. ಎಸ್ ಮೀನ್ಸ್ ಮಾಡಿ ಸರ್ಫೇಸ್ ಏರಿಯಾ ಆಫ್ ದಿ ಸ್ಪಿಯರ್, ರೇಟ್ ಆಫ್ ಸರ್ಫೇಸ್ ಏರಿಯಾ ಆಫ್ ದಿ ಸ್ಪಿಯರ್ ಡಿ ಎಸ್ ಬೈ ಡಿ ಟಿ. ಆರ್ ಮೀನ್ಸ್ ಮಾಡಿ ಬೇಸ್ ರೇಡಿಯಸ್ ಆಫ್ ದಿ ಸ್ಪಿಯರ್, ರೇಟ್ ಆಫ್ ಬೇಸ್ ರೇಡಿಯಸ್ ಆಫ್ ದಿ ಸ್ಪಿಯರ್ ಈಸ್ ಡಿ ಆರ್ ಬೈ ಡಿ ಟಿ. ಈ ಥರ ಯಾವುದೇ ಪ್ರಾಬ್ಲಮ್ಸ್ ಕೊಡಲಿ, ಕೋನ್ ಕೊಡಲಿ ಅಥವಾ ಸಿಲಿಂಡ್ರಿಕಲ್ ಟ್ಯಾಂಕ್ ಫಾರ್ಮುಲಾ ಕೊಡಲಿ, ಯಾವುದೇ ಪ್ರಾಬ್ಲಮ್ಸ್ ಕೊಟ್ಟಾಗ ನಾವು ರೇಟ್ ಅಂತ ಕಾನ್ಸೆಪ್ಟ್ ಬಂದಾಗ ಈ ಥರ ಬರೆಯೋದು ಪ್ರಾಕ್ಟೀಸ್ ಆಯಿತು ಅಂದರೆ ಇಲ್ಲಿ ಮೇನ್ ಇಂಪಾರ್ಟೆಂಟು ಡೆರಿವೇಟಿವ್ ಆ್ಯಸ್ ಎ ರೇಟ್ ಮೆಸರಲ್ಲಿ ಪಕ್ಕಾ ಫಾರ್ಮುಲಾ ಇರಬೇಕು. ಜಿಯೋಮೆಟ್ರಿಕಲ್ ಫಿಗರ್ ರಿಲೇಟೆಡ್ ಆಗಿರ್ತಕ್ಕಂಥ ಫಾರ್ಮುಲಾ ಬಂದರೆ ರೇಟು ಮತ್ತು ಅದರ ರಿಲೇಟೆಡ್ ಫಾರ್ಮುಲಾ ಕ್ಲೀನಾಗಿ ಬರ್ಕೊಂಬಿಟ್ರೆ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಬೋದು. ಓಕೆ, ಪ್ರಾಬ್ಲಮ್ಮೇ ಆಗೋಲ್ಲ, ಈಸಿ ಆಗಿಬಿಡುತ್ತೆ. ಓಕೆ, ಅದಕ್ಕೆ ಮೇನ್ ಇಂಪಾರ್ಟೆಂಟ್ ಏನು ಬರಬೇಕು? ಫಾರ್ಮುಲಾಸ್ ಮತ್ತು ರೇಟ್ ಅಂದಾಗ ಏನು ಬರೀಬೇಕು, ಇಷ್ಟು ಅರ್ಧಾದರೆ ಪ್ರಾಕ್ಟಿಕಲ್ ಮತ್ತು ಜಿಯೋಮೆಟ್ರಿಕಲ್ ಪ್ರಾಬ್ಲಮ್ಸು, ಅಪ್ಲಿಕೇಶನ್ಸ್ ಪ್ರಾಬ್ಲಮ್ಸು ಏನೇ ಕೊಡಲಿ ಸಾಲ್ವ್ ಮಾಡ್ಬೋದು. ಇಷ್ಟನ್ನು ನಾನು ವಾಟ್ಸಪ್ಗೆ ಸೆಂಡ್ ಮಾಡಿರ್ತೇನೆ. ನೀವು ಒಂದ್ಸತಿ ಬರೆದು ನನಗೆ ವಾಟ್ಸಪ್ಗೆ ಸೆಂಡ್ ಮಾಡಿ. ಓಕೆ, ಥ್ಯಾಂಕ್ ಯು. ಇದಾದಮೇಲೆ ಪ್ರಾಬ್ಲಮ್ಸ್ ಮಾಡಿ, ಪ್ರಾಬ್ಲಮ್ಸ್ ಈಸಿ ಇರುತ್ತೆ. ಓಕೆ, ಫಾರ್ಮುಲಾಗಳನ್ನು ಒಂದು ಕಡೆ ಗ್ರೂಪ್ ಮಾಡಿ ಇಟ್ಕೊಳ್ಳಿ. ಆಟೋಮೆಟಿಕಲಿ SLC ಗಿತ್ತಲ್ವ ಕೋನ್ ಫಾರ್ಮುಲಾ, ಸಿಲಿಂಡ್ರಿಕಲ್ ಟ್ಯಾಂಕ್ ಫಾರ್ಮುಲಾ, ಏರಿಯಾ ಆಫ್ ದಿ ಸರ್ಕಲ್ ಫಾರ್ಮುಲಾ, ಸ್ಪಿಯರ್ದು, ಓಕೆ, ಎಲ್ಲ ಥರದ್ದು ಫಾರ್ಮುಲಾ ಒಂದು ಕಡೆ ಇದ್ದರೆ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಕ್ಕೆ ಈಸಿ ಆಗುತ್ತೆ. ಓಕೆ, ಥ್ಯಾಂಕ್ ಯು.